ಕರ್ನಾಟಕ ಬಂದ್ಗಿಲ್ಲ ಯಾವುದೇ ಬೆಂಬಲ ನೀಡದಿರುವುದಕ್ಕೆ ಹಲವು ಸಂಘಟನೆಗಳು ನಿರ್ಧರಿಸಿವೆ. ಬೆಳಗ್ಗೆಯಿಂದಲೇ ಸಾರಿಗೆ ಹಾಗೂ ಖಾಸಗಿ ವಾಹನ ಸಂಚಾರ ನಾರ್ಮಲ್ ಆಗಿದೆ. ವಿದ್ಯಾರ್ಥಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೆಂಬಲ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ಹೋಟೆಲ್ಗಳು ಓಪನ್ ಆಗಿದೆ. ಸೊ ಯಾವುದೇ ರೀತಿಯಾದಂಥ ಬೆಂಬಲವನ್ನು ನಾವು ನೀಡಲ್ಲ ಅಂತ ಮೊದಲೇ ಹೇಳಿದ್ರು. ಯಾರಿಗೂ ಸಮಸ್ಯೆ ಆಗಬಾರ್ದು, ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರ್ದು, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಅವರ ಹಿತದೃಷ್ಟಿಯಿಂದ ನಾವೊಂದು ಈ ಬೆಂಬಲ ನೀಡಲ್ಲ, ಎಂದಿನಂತೆ ಎಲ್ಲವೂ ಕೂಡ ನಾರ್ಮಲ್ ಆಗೇ ಇರುತ್ತೆ ಅಂತ ಹೇಳಿದ್ರು. ಅದರಂತೆಯೇ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಬಂದ್ಗೆ ಯಾವುದೇ ಬೆಂಬಲ ಇಲ್ಲ. ಬೆಂಬಲವನ್ನು ಹಲವು ಸಂಘಟನೆಗಳು ನೀಡಿಲ್ಲ. ಸಮಸ್ಯೆ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಈಗ ಎಕ್ಸಾಮ್ಸ್ಗಳಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಇದರಿಂದ ಕಿರಿಕಿರಿ ಆಗುತ್ತೆ, ಆರ್ಥಿಕವಾಗಿ ನಷ್ಟ ಆಗತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಬಂದ್ಗೆ ಬೆಂಬಲವನ್ನು ನೀಡಲ್ಲ ಅಂತ ಹೇಳಿದ್ರು. ಅದರಂತೆಯೇ ನಾರ್ಮಲ್ ಆಗಿದೆ ಹುಬ್ಬಳ್ಳಿನೂ ಕೂಡ. ಅಲ್ಲಿ ಯಾವುದೇ ಪ್ರತಿಭಟನೆ ಆಗಲಿ, ಹೋರಾಟ ಆಗಲಿ, ಈ ಥರದ್ದು ಯಾವುದೂ ಕಂಡು ಬರ್ತಾ ಇಲ್ಲ. ನಾರ್ಮಲ್ ಆಗಿ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇದೆ, ಅಂಗಡಿಗಳೆಲ್ಲವೂ ಕೂಡ ಓಪನ್ ಆಗಿದೆ. ಎಂಇಎಸ್ ಪುಂಡಾಟಕ್ಕೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹಲವು ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಈ ಬಂದ್ಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಯಥಾಸ್ಥಿತಿಯಾಗಿದೆ. ಅಂದರೆ ಬಂದ್ಗೆ ವಾಣಿಜ್ಯ ನಗರಿಯ ಜನ ಇವತ್ತು ಬೆಂಬಲ ಕೊಟ್ಟಿಲ್ಲ. ಬೆಳಿಗ್ಗೆ ಅಂದರೆ ಇಲ್ಲಿ ಅಂತಂದರೆ ಯಥಾಸ್ಥಿತಿ ದಿನನಿತ್ಯವಾಗಿ ಏನು ಜನಸಂಚಾರವಿತ್ತು, ವಾಹನ ಸಂಚಾರವಿತ್ತು, ಅವೆಲ್ಲವೂ ಸಹ ಇವತ್ತು ರೋಡಿಗಳಿದ್ದಾರೆ. ಇನ್ನು ಅಂಗಡಿ ಮುಂಗಟ್ಟುಗಳನ್ನು ನೋಡಿದಾಗ ಇಲ್ಲಿ ಅಂದರೆ ಅಂಗಡಿ ಮುಂಗಟ್ಟುಗಳು ಬೆಳಿಗ್ಗೆ 6 ಗಂಟೆಯಿಂದಲೇ ತಮ್ಮ ದಿನನಿತ್ಯವಾಗಿ ಇಲ್ಲಿ ಗ್ರಾಹಕರು ಬರ್ತಾರೆ. ಆ ಗ್ರಾಹಕರಿಗೆ ಇಲ್ಲಿ ಅಂತಂದರೆ ತಮ್ಮ ದಿನನಿತ್ಯದ ವಹಿವಾಟುಗಳನ್ನ ಈಗಾಗಲೇ ಮಾಡ್ತಾರೆ. ಅದರಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂತ ನೋಡಿದಾಗ ಇಲ್ಲಿ ಅಂತಾರೆ ಹಲವು ಬಂದ್ಗಳು. ಯಾಕಂದ್ರೆ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ ಮಹದಾಯಿಗಾಗಿ 75 ಬಂದ್ಗಳನ್ನ ಹುಬ್ಬಳ್ಳಿ ಮಾಡಿದೆ. ಅಂತಹ ಬಂದ್ಗಳನ್ನ ಮಾಡಿದಂತಹ ಹುಬ್ಬಳ್ಳಿಯಲ್ಲಿ ಇವತ್ತು ಏನು ಕರ್ನಾಟಕ ಬಂದ್ಗೆ ಏನು ಕರೆ ಕೊಟ್ಟಿತ್ತು, ಈ ಬಂದ್ಗೆ ಯಾವುದೇ ರೀತಿಯಾದಂತಹ ಏನು ಸಂಘಟನೆಗಳು ಬೆಂಬಲ ನೀಡಿಲ್ಲ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ನಿನ್ನೆ ಆಟೋ ಚಾಲಕ ಸಂಘದ ಅಧ್ಯಕ್ಷರು ಮತ್ತು ಈ ಪದಾಧಿಕಾರಿಗಳು ಮಾತನಾಡುವಾಗ ಹೇಳ್ತಿದ್ರು, ಬೆಂಗಳೂರಲ್ಲಿ ಕುಳಿತು ಬಂದ್ ಅಂತ ಹೇಳಿದ್ರೆ ನಾವು ಇಲ್ಲಿ ಬಂದ್ ಇಲ್ಲ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ಯಾರಾದ್ರೂ ಬಂದ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ನಾವು ಹೂವನ್ನ ಕೊಟ್ಟು ಇಲ್ಲಿ ಬಂದ್ಗೆ ನೀವು ಇಲ್ಲಿ ಅಂತಂದ್ರೆ ಬೆಂಬಲ ಕೊಡಬೇಡಿ, ಬೆಂಬಲ ಸೂಚಿಸಬೇಡಿ ಅಂತೇಳಿ ಅವ್ರಿಗೆ ಮನವಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇಲ್ಲಿ ಅಂದ್ರೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಇಲ್ಲಿ ಅಂದರೆ ಯಥಾಸ್ಥಿತಿಗೆ ಇದೆ. ಈ ಒಂದು ಕರ್ನಾಟಕ ಬಂದ್ಗೆ ಇಲ್ಲಿ ಅಂತಂದ್ರೆ ಯಾರು ಒಬ್ಬರೂ ಸಹ ಇಲ್ಲಿ ಅಂತಂದ್ರೆ ಬೆಂಬಲ ನೀಡಿಲ್ಲ. ಹಲವು ಸಂಘಟನೆಗಳು ಇಲ್ಲಿ ಅಂದ್ರೆ 10:30-11 ಗಂಟೆಯ ಸುಮಾರಿಗೆ ಇಲ್ಲಿ ಅಂದ್ರೆ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತೇವೆ. ಆ ಪ್ರತಿಭಟನೆ ಮಾಡಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಿಂದ ಇಲ್ಲಿ ಅಂತಂದ್ರೆ ನೇರವಾಗಿ ತಹಸೀಲ್ದಾರ್ ಕಚೇರಿಗೆ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡುವಂತಹ ಕೆಲಸವನ್ನ ಮಾಡ್ತೇವೆ. ಆದರೆ ಇದನ್ನ ಬಿಟ್ಟು ಇಲ್ಲಿ ಅಂತಂದ್ರೆ ದಿನನಿತ್ಯವಾಗಿ ಏನು ಯಥಾರೀತಿ ಏನು ಬಸ್ ಸಂಚಾರ ಏನಿತ್ತು, ಆ ಬಸ್ ಸಂಚಾರ ಸಹ ಇಲ್ಲಿ ಅಂತಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ದಿನಂಪ್ರತಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಬಸ್ಗಳು ರಸ್ತೆಗಳಿವೆ. ತಮ್ಮ ಪ್ರಯಾಣಿಕರನ್ನ ಹೊತ್ತು ಇವತ್ತು ಆಯಾ ರೂಟ್ಗಳಿಗೆ ಸಂಚಾರವನ್ನ ಮಾಡ್ತಿವೆ. ಇದನ್ನ ಹೊರತುಪಡಿಸಿ ಇವತ್ತು ಅಂತಂದ್ರೆ ಕರ್ನಾಟಕ ಬಂದ್ಗೆ ಇಲ್ಲಿ ಅಂತಂದ್ರೆ ವಾಣಿಜ್ಯ ನಗರಿಯ ಜನ ಇವತ್ತು ಯಾವುದೇ ರೀತಿಯಾದಂತಹ ಒಂದು ಬಂದ್ಗೆ ಬೆಂಬಲಿಲ್ಲ. ಅದರಲ್ಲಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಅಂದರೆ ಇಷ್ಟೊತ್ತಿಗಾಗಲೇ ಏನು ಹಲವು ಬಂದ್ಗಳೇನಾಗಿದ್ದು ಹಿಂದ್ಗಡೆ ಆ ಬಂದ್ಗೆ ಚೆನ್ನಮ್ಮ ವೃತ್ತದಲ್ಲಿ ಇಷ್ಟೊತ್ತಿಗಾಗಲೇ ಎಲ್ಲ ರೀತಿಯಾದಂತಹ ಬಂದ್ಗಳಾಗ್ತಿದ್ವು. ಅಂಗಡಿ ಮುಂಗಟ್ಟುಗಳ ಏನು ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನ ಬಂದ್ ಮಾಡಿ ಅಂತಾರೆ ಬೆಂಬಲವನ್ನು ಸೂಚಿಸಿದ್ರು. ಆದರೆ ಈ ಒಂದು ಏನು ಎಂಇಎಸ್ ಪುಂಡಾಟಕ್ಕೆ ಸೇರಿದಂತೆ ಹಲವು ಬೇಡಿಕೆಗಳನ್ನ ಇವತ್ತು ಬೇಡಿಕೆಗಳಿಗೆ ಆಗ್ರಹಿಸಿ ಹಲವು ಕನ್ನಡಪರ ಸಂಘಟನೆಗಳು ಏನು ಬಂದ್ಗೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಈ ಒಂದು ಬಂದ್ಗೆ ಇಲ್ಲಿ ಅಂತಾರೆ ಹುಬ್ಬಳ್ಳಿಯ ಜನ ಕೈ ಜೋಡಿಸಿಲ್ಲ. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ. ಬಳ್ಳಾರಿಯಲ್ಲಿ ಎಂದಿನಂತೆ ಬಸ್ಸು ಆಟೋ ಸಂಚಾರ ಆಗ್ತಾ ಇದೆ. ಗಣಿನಾಡಿನಲ್ಲಿ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ. ಬಳ್ಳಾರಿ ರಾಯಲ್ ವೃತ್ತದಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಕರ್ನಾಟಕ ಬಂದ್ಗೆ ಬಳ್ಳಾರಿಯಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ನೈತಿಕ ಬೆಂಬಲ ಮಾತ್ರ ಅಂತ ಸಂಘಟನೆಗಳು ಹೇಳಿದೆ. ಇದು ಬಳ್ಳಾರಿಯಲ್ಲಿ, ಗಣಿನಾಡಿನಲ್ಲೂ ಕೂಡ ಬಂದ್ಗೆ ಅಂತ ಏನು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ನೀರಸ ಪ್ರತಿಕ್ರಿಯೆ, ನಾವು ಬೆಂಬಲ ಕೊಡ್ತೀವಿ ಬಟ್ ನೈತಿಕವಾಗಿ ಅಂತ ಮೊದಲೇ ಸಂಘಟನೆಗಳು ಹೇಳಿದ್ವು. ಅದರಂತೆಯೇ ನಾರ್ಮಲ್ ಆಗಿ ಅಂಗಡಿಗಳೆಲ್ಲ ಓಪನ್ ಆಗಿದೆ, ಶಾಲಾ ಕಾಲೇಜುಗಳೆಲ್ಲವೂ ಇದೆ, ರಸ್ತೆಗಳಲ್ಲಿ ವೆಹಿಕಲ್ಸ್ಗಳು ಓಡಾಡ್ತಾ ಇದೆ, ಬೀದಿ ಬದಿ ವ್ಯಾಪಾರಿಗಳು ಅಂಗಡಿ ತೆರೆದಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಿಲ್ಲ. ಬಸ್ನ ಸಂಚಾರವೂ ಕೂಡ ಇರೋದ್ರಿಂದ ಜನ ಬರ್ತಿದ್ದಾರೆ, ಓಡಾಡ್ತಾ ಇದ್ದಾರೆ. ಒಂದು ನೀರಸವಾದಂಥ ಪ್ರತಿಕ್ರಿಯೆ ಇಲ್ಲಿ ವ್ಯಕ್ತವಾಗ್ತಾ ಇದೆ ಬಂದ್ಗೆ.
ಬೆಂಬಲ ಇದ್ದೇ ಇರುತ್ತೆ ಕನ್ನಡ ಪರ ಹೋರಾಟಗಳಿಗೆ, ಆದರೆ ನೈತಿಕವಾಗಷ್ಟೇ ನಮ್ಮ ಬೆಂಬಲ ಅನ್ನೋದನ್ನು ಹೇಳಿದರು. ಅದರಂತೆಯೇ ನೈತಿಕವಾಗಿ ಬೆಂಬಲವನ್ನು ನೀಡಲಾಗಿದೆ. ಅಲ್ಲಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಜನರು ಎಂದಿನಂತೆ ಸಾಮಾನ್ಯವಾಗಿ ಓಡಾಡಿಕೊಂಡಿದ್ದಾರೆ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಈಗಾಗಲೇ ಬಳ್ಳಾರಿಯಲ್ಲಿ ಕೂಡ ಎಂದಿನಂತೆ ಜನರ ಓಡಾಟ ಕೂಡ ಆಗ್ತಾ ಇರುವಂಥದ್ದು. ಈಗ ನಾವು ಬಳ್ಳಾರಿಯ ಹೃದಯ ಭಾಗ ಆಗಿರುವಂಥ ರಾಯಲ್ ಸರ್ಕಲ್ ಇದ್ದೀವಿ. ಎಂದಿನಂತೆ ಜನರು ಕೂಡ ಅವರ ಜೀವನ ಹೇಗೆ ನಡೀತಾ ಇತ್ತು ಅದೇ ರೀತಿಯಲ್ಲಿ ಇರುವಂಥದ್ದು. ಇದು ರಾಯಲ್ ಸರ್ಕಲ್ನಲ್ಲಿ ಇರುವಂಥದ್ದು. ಈಗ ರಾಯಲ್ ಸರ್ಕಲ್ನಲ್ಲಿ ಅನೇಕ ಅಂಗಡಿ ಮುಗ್ಗಟ್ಟುಗಳು ಕೂಡ ಓಪನ್ ಆಗಿದೆ, ಹೋಟೆಲ್ಗಳು ಓಪನ್ ಆಗಿದೆ. ಇನ್ನು ಎಂದಿನಂತೆ ಅವರು ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ಅಡುಗೆಗಳನ್ನ ಮಾಡ್ಕೊಳ್ತಾ ಇದ್ರು ಅವೆಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿಯ ಕನ್ನಡ ಪರ ಸಂಘಟನೆಗಳು ಹೇಳಿರೋ ಪ್ರಕಾರ ನಾವು 9 ಗಂಟೆವರೆಗೂ ಕೂಡ ಇಲ್ಲಿ ಹೋರಾಟಕ್ಕೆ ಮುಂದಾಗ್ತೀವಿ. ನೀವು ಗಮನಿಸ್ತಾ ಇದ್ರಿ ಈಗಾಗಲೇ ಬಳ್ಳಾರಿಗೆ ಏನು ಕೂಲಿ ಕಾರ್ಮಿಕರೇನಿರ್ತಾರೆ, ಕೂಲಿ ಕಾರ್ಮಿಕರು ಸಹ ಇಲ್ಲಿ ಕೆಲಸಕ್ಕೆ ಬರುವಂಥದ್ದು ಕೂಡ. ಇನ್ನು ಬಳ್ಳಾರಿಗೆ ಗಡಿಯ ಭಾಗ ಅಂದರೆ ಆಂಧ್ರ ಜನರು ಸಹ ಇಲ್ಲಿ ಸಾಕಷ್ಟು ಜನ ಕೆಲಸಕ್ಕೆ ಬರ್ತಾರೆ. ಈಗ ನೋಡ್ತಾ ಇದ್ದೀರಿ ಇವರು ಸಹ ಇವತ್ತು ಕಾರ್ಮಿಕರು ಕೂಡ ಕೆಲಸಕ್ಕೆ ಬರ್ತಾ ಇದ್ದಾರೆ. ಎಂದಿನಂತೆ ಏನು ಖಾಸಗಿ ವಾಹನಗಳೇನಿದೆ ಖಾಸಗಿ ವಾಹನಗಳ ಜೊತೆಗೆ ಕೆಲಸಕ್ಕೆ ಬಂದಿರುವಂಥದ್ದು ಕೂಡ ಇದೆ. ಮತ್ತು ವಾಹನಗಳು ಅಂದರೆ ಆಟೋ ಆಗಿರ್ಬೋದು ಮತ್ತು ಖಾಸಗಿ ವಾಹನಗಳು ಏನಿವೆ ಎಂದಿನಂತೆ ಸಂಚಾರವನ್ನು ಕೂಡ ಮಾಡ್ತಾ ಇದೆ. ದಿನಂಪ್ರತಿ ಇಷ್ಟು ಗಂಟೆಗೆ ಈ ರೀತಿಯಾದಂಥ ಬಳ್ಳಾರಿಯ ವಾಸ್ತವ ಇರುವಂಥದ್ದು ಸಹಜ ಕೂಡ ಇದೆ. ಮತ್ತೆ ಏನಾದರೂ ಈಗ ಏನು ಬಂದ್ ಕರೆ ನೀಡಿದ್ದಾರೆ, ಬಂದ್ ಕರೆಗೆ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಆಗದೇ ಇರುವ ರೀತಿಯಲ್ಲಿ KSRPಯ ಒಂದು ತುಕಡಿಯನ್ನು ಕೂಡ ಇಲ್ಲಿ ನಿಲ್ಲಿಸಲಾಗಿದೆ. ಮತ್ತು ಬಳ್ಳಾರಿಯ ಸರ್ಪಗಾವಲಾಗಿ SP ಶೋಭಾರಾಣಿಯವರು ಕೂಡ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಅಷ್ಟೇ ಅಲ್ಲ, ಮೋಕಾ ಸರ್ಕಲ್ ಆಗಿರ್ಬೋದು ಮತ್ತು ಅನೇಕ ಸರ್ಕಲ್ಗಳೇನಿವೆ ಆ ಸರ್ಕಲ್ನಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದು. ಆದರೆ ಕನ್ನಡ ಪರ ಸಂಘಟನೆಗಳಿಗೆ ಕೆಲವೊಂದಿಷ್ಟು ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾವೆ. 9 ಗಂಟೆಯ ನಂತರ ಬಳ್ಳಾರಿಯಲ್ಲಿ ನಾವು ಬಂದ್ ಮಾಡ್ತೀವಿ, ಅಲ್ಲಿ ಸರ್ಕಲ್ನಲ್ಲಿ ರ್ಯಾಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಸಂಘಟನೆಗಳು ಹೇಳಿರುವಂಥದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಬಳ್ಳಾರಿಯಲ್ಲಿ ಎಂದಿನಂತೆ ಜನರು ತಮ್ಮ ನಿತ್ಯ ಜೀವನಕ್ಕೆ ಯಾವ ರೀತಿಯಾಗಿ ಹೋಗ್ತಾ ಇದ್ರೋ ಸದ್ಯ ಅದೇ ರೀತಿಯಾಗಿ ವಾಸ್ತವ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು TV5 ಬಳ್ಳಾರಿ. ಇರಿ